ವಾಟ್ ಈಸ್ ರಾಹುಕಾಲ? ಪ್ರತಿಯೊಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿರ್ತಕ್ಕಂಥ ಪ್ರಶ್ನೆ. ರಾಹುಕಾಲ ಅಂದ್ರೆ ಏನು? ಸಿಂಪಲ್ ಆಗಿ ಹೇಳ್ಬೇಕಂದ್ರ ನೋಡಿ, ಒಂದು ಶ್ಲೋಕ ಬರುತ್ತೆ, ವಿದು ಸೌರಿ ಭೃಗು ಸುತಜ ಜೀವ ಭೌಮಾರ್ಕ ತ್ರಿಪಾದ ತ್ರಿಣಿವೃದ್ಧಿ ಅಂತ ಒಂದು ಶ್ಲೋಕ. ಇದು ರಾಹುಕಾಲದ ಶ್ಲೋಕ. ಆದ್ರೆ ವಿಪರ್ಯಾಸ ಏನಂದ್ರ, ಜ್ಯೋತಿಷ್ಯ ಶಾಸ್ತ್ರದ ಪ್ರಮಾಣ ಆಕಾರ ಗ್ರಂಥಗಳಲ್ಲಿ ರಾಹುಕಾಲಗಳ ಬಗ್ಗೆ ಉಲ್ಲೇಖವೇ ಇಲ್ಲ. ಆದರೆ ಪ್ರತಿಯೊಬ್ಬ ವ್ಯಕ್ತಿಯ ತಲೆಯಲ್ಲಿ ಮನಸ್ಸಿನಲ್ಲಿ ಮಾತ್ರ ಈ ರಾಹುಕಾಲ ಅಚ್ಚಳಿಯದೆ ಉಳಿದುಕೊಂಡಿದೆ. ಅದು ಯಾವ ರೀತಿಯಾಗಿ ಉಳಿದುಕೊಂಡಿತ್ತು ಅಥವಾ ಯಾರು ಇದರ ಬಗ್ಗೆ ಪ್ರಚಾರ ಮಾಡಿದ್ರು ಅಪಪ್ರಚಾರ ಮಾಡಿದ್ರು ಅಂತ ನಾವು ಇದನ್ನ ರಿಸರ್ಚ್ ಮಾಡಬೇಕಾಗುತ್ತೆ. ನೋಡಿ, ರಾಹುಕಾಲ ಅಂದ್ರೆ ಸಾಮಾನ್ಯವಾಗಿ ಅದು ಅತ್ಯಂತ ಕೆಟ್ಟ ಕಾಲ ಅಥವಾ ಅಶುಭ ಕಾಲ. ಆ ರಾಹುಕಾಲದಲ್ಲಿ ಪ್ರಯಾಣ ಮಾಡಬಾರ್ದು, ರಾಹುಕಾಲದಲ್ಲಿ ಮಗು ಹುಟ್ಟಿದ್ರು ಅಶುಭ, ರಾಹುಕಾಲದಲ್ಲಿ ಯಾವುದೇ ಹೊಸ ಗೃಹ ಪ್ರವೇಶ ಮಾಡಬಾರ್ದು, ಅಥವಾ ರಾಹುಕಾಲದಲ್ಲಿ ಯಾವುದೇ ಬಿಸ್ನೆಸ್ ಆರಂಭ ಮಾಡಬಾರ್ದು, ಅಷ್ಟು ಜನರಿಗೆ ಭಯ. ಆದರೆ ಜ್ಯೋತಿಷ ಪ್ರಮಾಣ ಗ್ರಂಥಗಳಲ್ಲಿ ರಾಹುಕಾಲಗಳ ಬಗ್ಗೆ ಉಲ್ಲೇಖವೇ ಇಲ್ಲ. ಯಾರೋ ಒಬ್ಬ ವ್ಯಕ್ತಿ ಸೇರಿಸಿಬಿಟ್ಟಿದ್ದಾನೆ ಇದನ್ನ. ಈಗ ನೋಡಿ, ರಾಹುಕಾಲ ಅಂದ್ರೆ ಏನು ಅಂತಂದ್ರ, ಒಂದು ದಿನವನ್ನು 8 ಸಮಭಾಗಗಳನ್ನಾಗಿ ವಿಂಗಡಣೆ ಮಾಡಿದಾಗ 8 ಭಾಗ ಆಗುತ್ತೆ ಒಂದು ದಿವಸ. ಸಾಮಾನ್ಯವಾಗಿ ಸೂರ್ಯೋದಯ 6 ಗಂಟೆಗೆ ಆರಂಭವಾಗಿ ಸೂರ್ಯಾಸ್ತವು 6 ಗಂಟೆಗೆ ರಾತ್ರಿ PM ಸನ್ ಸೆಟ್ ಆಗ್ತಾ ಇದ್ದಾರೆ. ಸನ್ರೈಸ್ ಈಸ್ 6 AM, ಸನ್ಸೆಟ್ ಈಸ್ 6 PM. ಅಂದ್ರೆ ಹಗಲಿನ ಸಮಯ 12 ಗಂಟೆ ಆಯಿತು. ಬೆಳಿಗ್ಗೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆ ಅಂದ್ರೆ ಹಗಲಿನ ಪ್ರಮಾಣ 12 ಗಂಟೆ ಆಯಿತು. ಈ 12 ಗಂಟೆಗಳನ್ನ 8 ಸಮಭಾಗಗಳನ್ನಾಗಿ ವಿಂಗಡಣೆ ಮಾಡಿದಾಗ 1.5 ಗಂಟೆ ಒಂದು ಭಾಗಕ್ಕೆ ಬರುತ್ತದೆ. ಮೊದಲನೇ ಭಾಗ ಯಾವ ದಿವಸವೂ ರಾಹುಕಾಲ ಇರುವುದಿಲ್ಲ. ನೀವು ಯಾವುದೇ ವಾರ ತಗೊಳ್ಳಿ, ರವಿ ವಾರ ತಗೊಳ್ಳಿ, 1ನೇ ಭಾಗಕ್ಕಿದೆಯಾ? ಇಲ್ಲ. ಚಂದ್ರ ವಾರ ತಗೊಳ್ಳಿ, ಇದೆಯಾ? ಇಲ್ಲ. ಅದಕ್ಕೆ ಸೂತ್ರ ಹೇಳ್ತಾರ, ನಿರೀಶ್ವರ ಅಧಿಪತಿ ಅದಕ್ಕಂತ. 2ನೇ ಭಾಗಕ್ಕೆ ಯಾರ ಅಧಿಪತಿ ಅಂತಂದ್ರ ಚಂದ್ರ ಅಧಿಪತಿ. ಇದು ಅಂದ್ರೆ ಚಂದ್ರ ಅಂತ. ಸೋಮವಾರ ದಿವಸ ನೋಡಿ, 6 ಗಂಟೆಗೆ ಸೂರ್ಯೋದಯ ಆಗಿ 6 ಗಂಟೆಗೆ ಸೂರ್ಯಾಸ್ತ ಆಗುತ್ತಂದ್ರ 6ರಿಂದ 7:30ವರೆಗೆ ಯಾವುದೇ ರಾಹುಕಾಲ ಯಾವುದೇ ದಿನ ಇರುವುದಿಲ್ಲ. ದೇರ್ ಇಸ್ ನೋ ರಾಹುಕಾಲ ಇಟ್ ದ ಫಸ್ಟ್ ಪಾರ್ಟ್ ಆಫ್ ಎನಿ ವೀಕ್ ಡೇ. ಈಗ 2ನೇ ಭಾಗ ಸೋಮವಾರ ದಿವಸ, ಮಂಡೇ ಫಾಲ್ಸ್. 2ನೇ ದಿವಸ ಸೋಮವಾರ ದಿವಸ 2ನೇ ಭಾಗಕ್ಕೆ ಬರುತ್ತದೆ. ಅಂದ್ರೆ 7:30ರಿಂದ 9 ಗಂಟೆ ತನಕ ಸೋಮವಾರ ದಿವಸ ರಾಹುಕಾಲ ಇರುತ್ತದೆ. ಇದು ಸೌರಿ ಅಂದ್ರೆ ಶನಿವಾರ 9 ಗಂಟೆಯಿಂದ 10:30ವರೆಗೆ ರಾಹುಕಾಲ ಇರುತ್ತೆ ಅಂತ. ಇದು ಸೌರಿ ಭೃಗು. ಆನಂತರ ಶುಕ್ರವಾರ ದಿವಸ 12 ಗಂಟೆಯಿಂದ 1:30ವರೆಗೆ ಇರುತ್ತೆ ಅಂತ. ಇದು ಸೌರಿ ಭೃಗು ಸುತಜೆ ಅಂದ್ರೆ ಚಂದ್ರನ ಮಗ ಅಂದ್ರೆ ಬುಧ ಅಂತ. ಬುಧವಾರ ದಿವಸ 1:30ಯಿಂದ 3 ಗಂಟೆವರೆಗೆ ರಾಹುಕಾಲ ಇರುತ್ತೆ ಅಂತ. ವಿದು ಸೌರಿ ಭೃಗು ಸುತಜ ಜೀವ ಅಂದ್ರೆ ಗುರುವಾರ ದಿವಸ ಆನಂತರ 1:30 ಗಂಟೆಗಳ ಕಾಲ ರಾಹುಕಾಲ ಇರುತ್ತದೆ. ಆನಂತರ ವಿದು ಸೌರಿ ಭೃಗು ಸುತಜ ಜೀವ ಭೌಮ ಅಂದ್ರೆ ಮಂಗಳ. ಆನಂತರ 1:30 ಗಂಟೆವರೆಗೆ ಮಂಗಳವಾರ ರಾಹುಕಾಲ ಇರುತ್ತದೆ. ಕೊನೆಯ ಗಟಿ ಅಂದ್ರೆ ಇಲ್ಲಿಂದ 6 ಗಂಟೆಯಿಂದ ನಾವು ಲೆಕ್ಕ ಹಾಕಿದ್ರೆ 4:15ರಿಂದ 5:30, 6, 5:30ರಿಂದ ನಾವು 4:30ರಿಂದ 5:30, 6, 1:30 ಗಂಟೆಗಳ ಕಾಲ, ಕೊನೆಯ 1:30 ಗಂಟೆಗಳ ಕಾಲ ಭಾನುವಾರ ರಾಹುಕಾಲ ಇರುತ್ತೆ ಅಂತ. ಆದ್ರೆ ಪ್ರಮಾಣ ಆಕಾರ ಗ್ರಂಥಗಳಲ್ಲಿ ಇದನ್ನು ಎಲ್ಲಿಯೂ ಉಲ್ಲೇಖ ಮಾಡಿಲ್ಲ.